ಫ್ಲಾಪ್ ಶೋ ಆಯಿತು. ಇದೀಗ ಕೈ ಶಾಸಕರ ವಿದೇಶ ಪ್ರವಾಸ ಮುನ್ನೆಲೆಗೆ ಬಂದಿದೆ. ಹೈಕಮಾಂಡ್ ಭಯ ಆಗಿರುವಂಥದ್ದು, ತಂಡ ಹೊಡೆದಿದ್ದಾರೆ ಲೀಡರ್ಸ್. ಇದೀಗ 90-30 ಶಾಸಕರಲ್ಲ, ಬರೀ 13 ಮಂದಿ ಫಾರಿನ್ ಟೂರ್ ಅನ್ನ ಹೊರಟಿರುವಂಥದ್ದು. ವರಿಷ್ಠರು ಡಿಸಿಎಂ ಕೆಂಗಣ್ಣಿನ ಆತಂಕದಲ್ಲಿ ಇಳಿಕೆ ಆಗಿದ್ದಾರಾ? ಹಾಗಿದ್ರೆ ಮೆಂಬರ್ಸು ಫೇಲ್ ಆಯ್ತಾ ಸಿಎಂ ಸಿದ್ದರಾಮಯ್ಯ ಬಳೆದ ತಂತ್ರ ಅನ್ನುವಂಥ ಪ್ರಶ್ನೆ. ಮೊದಲು ವಿದೇಶ ಪ್ರವಾಸಕ್ಕೆ ಹೊರಟಿದ್ದು 30 ಶಾಸಕರು, ಆದರೆ ಫಾರಿನ್ ಫ್ಲೈಟ್ ಹತ್ತಿದ್ದು ಮಾತ್ರ 13 MLAಗಳು ಮಾತ್ರ ಅಂತೆ. ಫಾರಿನ್ ಟೂರ್ಗೆ ತೆರಳದಂತೆ ಸೂಚಿಸಿತ್ತು ಹೈಕಮಾಂಡ್. ಅದರ ಭಯಕ್ಕೆ ಕಮ್ಮಿ ಆಗಿದ್ದಾರಾ ಮೆಂಬರ್ಸ್ ಗೊತ್ತಿಲ್ಲ. ಬಹುತೇಕರು ಫ್ಲೈಟ್ ಹತ್ತಿಲ್ಲ ಅನ್ನುವಂಥ ಮಾಹಿತಿ ಇದೆ. ಶಾಸಕರ ವಿದೇಶ ಪ್ರವಾಸದ ಬಗ್ಗೆ ವರಿಷ್ಠರಿಗೆ ಡಿಕೆ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ರಾಜ್ಯ ಕೈ ಉಸ್ತುವಾರಿ ಸುರ್ಜೇವಾಲಾಗೂ ಕೂಡ ಫೋನ್ ಮಾಡಿದ್ದಾರೆ. ಸಿಎಂ ಬಣದ ತಂತ್ರದ ಬಗ್ಗೆ ಡಿಸಿಎಂ ಡಿಕೆಶಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೈ ಶಾಸಕರನ್ನ ಪ್ರವಾಸಕ್ಕೆ ಹೋಗೋರನ್ನ ತಡಿಬೇಕು ಅಂತ ಹೇಳ್ಬಿಟ್ಟು ಸ್ಪಾನ್ಸರ್ಸ್ ಅನ್ನೋ ರೀತಿ ಮಾತನಾಡಿರ್ತಾರೆ ಡಿಕೆಶಿ. ಶಾಸಕರ ಟೂರ್ ರಹಸ್ಯದ ಮಾಹಿತಿಯನ್ನ ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸೊ ಹೀಗಾಗಿ ಹೈಕಮಾಂಡ್ ಎಚ್ಚರಿಕೆಯಿಂದಾಗಿ ಫ್ಲಾಪ್ ಆಯ್ತಾ ಶೋ ಅಂತ ಹೇಳ್ಬಿಟ್ಟು ತಂಡ ಹೊಡೆದಿದ್ದಾರೆ ಲೀಡರ್ಸ್ ಎಲ್ಲರೂ. 90-30 ಶಾಸಕರಲ್ಲ, ಜಸ್ಟ್ 13 ಮಂದಿ ಮಾತ್ರ ಫಾರಿನ್ ಟೂರ್ ಹೊರಟಿರುವಂಥದ್ದು. ಈಗ ಡಿಸಿಎಂ ಕೆಂಗಣ್ಣಿನ ಆತಂಕದಲ್ಲಿದ್ದಾರೆ. ಫೇಲ್ ಆಯ್ತಾ ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಬಣದ ತಂತ್ರ? ಡಿಕೆ ಶಿವಕುಮಾರ್ ಅವರು ಏನಾದ್ರೂ ಒಂದು ರಣತಂತ್ರವನ್ನ ರೂಪಿಸಿರ್ತಾರೆ. ಅವ್ರಿಗೆ ಗೊತ್ತು ಎಲ್ಲಿ ಏನಾಗುತ್ತೆ, ಎಲ್ಲಿ ತಡಿಬೇಕು, ಎಲ್ಲಿಗೆ ಹೋಗಿ ಬಿಸಿ ಮುಟ್ಟಿಸ್ಬೇಕು. ಶಂಕದಿಂದ ಬಿದ್ರೇನೆ ತೀರ್ಥ ಅಂತ ಹೇಳ್ತಾರಲ್ಲ, ಸೊ ಹಾಗೆ ಎಲ್ಲಿಂದ ಎಚ್ಚರಿಕೆಯ ಸಂದೇಶವನ್ನ ಕೊಡಬೇಕು ಅಲ್ಲಿಂದ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಶಾಸಕರ ಸಂಖ್ಯೆ 90-30ರಿಂದ ಇದೀಗ 13ಕ್ಕೆ ಇಳಿಕೆ ಆಗಿರುವಂಥದ್ದು. ಹೈಕಮಾಂಡ್ ಭಯದಿಂದ ತಂಡ ಹೊಡೆದಿದ್ದಾರೆ ಕಂಪ್ಲೀಟ್ ಆಗಿ ಎಲ್ಲ ಲೀಡರ್ಸ್ ಕೂಡ. ಈ ಸಿದ್ದರಾಮಯ್ಯ ಒಂದು ಕಡೆ ತಂತ್ರವನ್ನ ರೂಪಿಸಿದ್ರೆ, ಡಿಕೆ ಶಿವಕುಮಾರ್ ಪ್ರತಿ ಬಾರಿಯೂ ಕೂಡ ರಣತಂತ್ರವನ್ನ ಹೆಣೆದಿರ್ತಾರೆ. ಪ್ರತಿ ಮಾತಿನ ಹಿಂದೂ ಕೂಡ ಮರ್ಮ ಅಡಗಿರುತ್ತೆ. ಸೊ ಇಲ್ಲೇ ನಾವು ನೋಡ್ತಾ ಹೋದಾಗೆ ನಮಗೊಂದು ಕಂಪ್ಲೀಟ್ ಚಿತ್ರಣ ಸಿಕ್ಕಿತ್ತು. ಟಿಕೆಟ್ ಬುಕಿಂಗ್ಸ್ ಆಗಿರ್ಬೋದು, ಅದ್ರ ಬಗ್ಗೆ 30 ಜನ ಫಾರಿನ್ ಟೂರ್ನ ಹೋಗ್ತಾರೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ಗೆ ಅನ್ನುವಂಥ ಮಾಹಿತಿ ಇತ್ತು. ಬಟ್ ಈಗ ಸಡನ್ಲಿ 13ಕ್ಕೆ ಇಳಿಕೆ ಆಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಒಂದ್ ಕಡೆ ಹೈಕಮಾಂಡ್ ಭಯಕ್ಕೆ ಶಾಸಕರೆಲ್ಲರೂ ಕೂಡ ತಂಡ ಹೊಡೆದಿದ್ದಾರಾ ಅಂತ ಹೇಳ್ಬಿಟ್ಟು, ಬಿಕಾಸ್ 90-30ರಿಂದ ಇದೀಗ 13ಕ್ಕೆ ಇಳಿಕೆ ಆಗಿದೆ. ಒಂದ್ ಕಡೆ ಸಿದ್ದರಾಮಯ್ಯ ತಂತ್ರವನ್ನ ರೂಪಿಸಿದ್ರೆ, ಇನ್ನೊಂದ್ ಕಡೆ ಡಿಕೆಶಿ ರಣತಂತ್ರವನ್ನೇ ರೂಪಿಸಿರ್ತಾರೆ. ಎಲ್ಲಿಂದ ಬಿಸಿ ಮುಟ್ಟಿಸ್ಬೇಕೋ ಅಲ್ಲಿಂದ ಮುಟ್ಟಿಸಿದ್ದಾರೆ ಅಂತ ಅನ್ಸುತ್ತೆ. ದೀಪಾ, ಏನ್ ಹೇಳ್ತೀರಾ? ರೋಜಾ, ಯಾವಾಗ ಫಾರಿನ್ ಟೂರ್ ವಿಚಾರ ಮಾಧ್ಯಮಗಳಲ್ಲಿ ಹೆಚ್ಚು ಚರ್ಚೆ ಆಗೋದಿಕ್ಕೆ ಶುರು ಆಯ್ತು, ಒಂದು ಹಂತಕ್ಕೆ ಹೈಕಮಾಂಡ್ ನಾಯಕರು ಕೂಡ ಇದರ ವಿರುದ್ಧ ಗರಂ ಆದ್ರು. ನೇರವಾಗಿ ಸುರ್ಜೇವಾಲಾ ಶಾಸಕರುಗಳಿಗೆ ಕರೆ ಮಾಡಿ ಈ ಸಂದರ್ಭದಲ್ಲಿ ಹೋಗ್ತಾ ಇರುವಂತಹದ್ದು ಸೂಕ್ತ ಅಲ್ಲ ಅನ್ನುವಂತಹ ಸಂದೇಶವನ್ನು ಕೂಡ ನೀಡಿತು. ಅದಾಗ್ಯೂ ಕೂಡ ಒಂದಿಷ್ಟು ಜನ ಶಾಸಕರುಗಳು ಟಿಕೆಟ್ ಬುಕ್ ಆಗಿತ್ತು, ಜೊತೆಗೆ ಫ್ಯಾಮಿಲಿಗಳನ್ನ ಕರ್ಕೊಂಡು ಹೋಗ್ತಿರೋದ್ರಿಂದ ಫ್ಯಾಮಿಲಿಗಳಿಗೂ ಕೂಡ ಅದನ್ನ ಹೇಳಲಾಗಿತ್ತು, ಕರ್ಕೊಂಡು ಹೋಗ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾಗಿ ಅನಿವಾರ್ಯವಾಗಿ ಹೋಗಿದ್ದಾರೆ ಅನ್ನುವಂತ ಮಾಹಿತಿ. ಆದ್ರೆ ಅದು ಹೋಗಿರುವವರ ಸಂಖ್ಯೆ ತೀರಾ ಕಡಿಮೆ ಆಗಿದೆ. ಸುಮಾರು ಕೇವಲ 13 ಜನರ ಫ್ಯಾಮಿಲಿ ಮಾತ್ರ ಫಾರಿನ್ ಟೂರ್ಗೆ ಹೋಗಿರುವಂತದ್ದು. ಕೆಲವೊಂದ್ ಕಡೆ ಸಹಜವಾಗಿ ಇದೆಲ್ಲವೂ ಕೂಡ ಸಿದ್ದರಾಮಯ್ಯ ಬಣ ಅಥವಾ ಸಿದ್ದರಾಮಯ್ಯ ಮಾಡಿದಂತಹ ತಂತ್ರ ಒಂದು ಹಂತಕ್ಕೆ ಫೇಲ್ ಆಯ್ತು. ಸಿದ್ದರಾಮಯ್ಯ ಅವರ ವಿಚಾರವಾಗಿ ಡಿಕೆ ಶಿವಕುಮಾರ್ ತೆಗೆದುಕೊಳ್ತಾ ಇರುವಂತಹ ಒಂದಿಷ್ಟು ಆಕ್ಷನ್ಗಳು ಅಂದ್ರೆ ಹೈಕಮಾಂಡ್ ನಾಯಕರುಗಳಿಂದ ಹೇಳಿಸ್ತಾ ಇರುವಂತಹದ್ದು ಇದು ಮೊದಲಲ್ಲ. ಹಿಂದೆ ಸಿದ್ದರಾಮಯ್ಯ ಅವರ ಹೆಸರಲ್ಲೂ ಕೂಡ ಒಂದು ಸಮಾವೇಶ ಮಾಡಬೇಕು ಅನ್ನುವಂತಹದ್ದಿದ್ದಾಗ ಹಾಸನ ಭಾಗದಲ್ಲಿ ಅವಾಗ್ಲೂ ಕೂಡ ಹೈಕಮಾಂಡ್ ನಾಯಕರುಗಳಿಂದ ಪಕ್ಷದ ವೇದಿಕೆಯಲ್ಲೇ ಅದು ಆಗಬೇಕು ಅನ್ನುವಂತಹ ಸಂದೇಶವನ್ನು ಕೂಡ ನೀಡಿದ್ರು. ಇದರ ಜೊತೆಗೆ ಒಂದಿಷ್ಟು ಡಿನ್ನರ್ ಮೀಟಿಂಗ್ಗಳು ಸಿದ್ದರಾಮಯ್ಯ ಪರವಾಗಿ ಮಾಡ್ತಾ ಇದ್ದಂತಹ ಸಮಯದಲ್ಲೂ ಕೂಡ ಅದಕ್ಕೆ ಬ್ರೇಕ್ ಹಾಕಿಸುವಂತಹ ಕೆಲಸವನ್ನ ಡಿಕೆ ಶಿವಕುಮಾರ್ ಮಾಡಿದ್ರು ಅನ್ನುವಂತಹದ್ದು ಕೂಡ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗಿತ್ತು. ಅದ ಬೆನ್ನಲ್ಲೇ ಇದೀಗ ಮತ್ತೊಂದು ಫೇಲ್ಯೂರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಯಾರ್ಯಾರು ಅವರ ಹಿಂಬಾಲಿತ ಅಥವಾ ಆಪ್ತ ಶಾಸಕರುಗಳನ್ನ ಫಾರಿನ್ ಕಳಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತುಕತೆ ಆಗಿ ಒಂದಿಷ್ಟು ಜನರ ಲಿಸ್ಟ್ ರೆಡಿ ಆಗಿತ್ತು. ಅದರಲ್ಲಿ ಬಹುತೇಕರು ಬ್ರೇಕಪ್ ಆಗಿರುವಂತಹದ್ದು ಅಂದ್ರೆ ಬಿಟ್ಟಿರುವಂತದ್ದು, ಅಂದ್ರೆ ಫಾರಿನ್ಗೆ ಹೋಗುವಂತದ್ದನ್ನ ಇನ್ನೇನು ಫ್ಯಾಮಿಲಿಗಳಿಗೆ ಹೇಳ್ಕೊಂಡಿದ್ದೇವೆ ಅನ್ನುವಂತಹದ್ದು ಏನಿತ್ತು, ಆ ಎಲ್ಲಾ ಶಾಸಕರು ಸುಮಾರು 13 ಜನ ಮಾತ್ರ ಇದೀಗ ಫಾರಿನ್ಗೆ ತೆರಳಿರುವಂತದ್ದು. ರೋಜಾ,
ಆಲ್ ರೈಟ್ ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.